ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆದಿಶ್ವರಿ ಕಾಮತ್ತಲ್ಲಿ ಸುರಭಿ ಯಾರಪ್ಪ ಇದು? ಸುರಭಿ ಆದಿ ಕಾಮತ್ನ ಮದುವೆ ಫಿಕ್ಸ್ ಆಗಿತ್ತು, ಆದ್ರೆ ಮದುವೆ ಮುರಿದು ಬಿದ್ದದ. ಇಲ್ಲಿ ಆದಿ ಕಾಮತ್ ಯಾಕೆ ಮರ ಕ್ಲಾಸ್ ಹುಡುಗಿಯರ ಮೇಲೆ ಡೌಟ್ ಪಡ್ತಾರೆ, ಯಾಕೆ ಅವರನ್ನ ನಂಬುವುದಿಲ್ಲ? ಇದರಿಂದ ಒಂದು ದೊಡ್ಡ ಸತ್ಯ ರಹಸ್ಯನೇ ಅಡಗಿದೆ. ಹಾಗಿದ್ರೆ ಆ ಒಂದು ಸತ್ಯದ ತೆರೆಯುವಿಕೆಯ ಜೊತೆಗೆ ಇಲ್ಲಿ ತಾಂಡವ್ ಸೂರ್ಯವಂಶಿಯ ಹೊಸ ಬಿಸ್ನೆಸ್ಗೆ ಇಲ್ಲಿ ಟಕ್ಕರ್ ಕೊಡ್ತಾಳ ಭಾಗ್ಯ. ಏನಾಯ್ತು, ಏನ್ ಕರ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ರೊಚ್ಚಿಗೆತ್ತಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿ ತಾಂಡವ್ ಆಫೀಸ್ ಅಲ್ಲಿ ಇರ್ತಕ್ಕಂಥ ಅವರ ಕೊಲೀಗ್ಸ್ ತಾಂಡವ್ ಏನೇ ಹೆಚ್ಚು ಕಡಿಮೆ ಮಾಡಿದಾಗ್ಲೂ ಕೂಡ ಇಲ್ಲಿ ಎಲ್ಲರೂ ಕೂಡ ನಿಮ್ಗೆ ಸಿಕ್ಕಿದ್ದು ಭಾಗ್ಯ ಅವರನ್ನ ಕೆಲಸ, ನೀವು ಇನ್ನೊಬ್ರು ಭಿಕ್ಷೆಯಲ್ಲಿದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಈ ಒಂದು ಮಾತನ್ನ ಒಮ್ಮೆ 2 ಬಾರಿ 3 ಬಾರಿ ಕೇಳಿ ರೊಚ್ಚಿಗೆದ್ರು ತಾಂಡವ್ ಒಂದು ಡಿಸಿಷನ್ಗೆ ಬಂದೇ ಬಿಡ್ತಾರೆ. ಇಲ್ಲ, ಭಾಗ್ಯ ಋಣ ನನಗೆ ಬೇಕಾಗಿಲ್ಲ, ಭಾಗ್ಯ ಭಿಕ್ಷೆ ನನಗೆ ಬೇಕಾಗಿಲ್ಲ, ಇನ್ ಮುಂದೆ ನಾನು ಆ ಕೆಲ್ಸಕ್ಕೆ ಹೋಗೋದು ಇಲ್ಲ, ರಿಸೈನ್ ಬರಿತೀನಿ ಅಂತ. ಆದ್ರೆ ಸುಮ್ನೆ ರಿಸೈನ್ ಬರೀತಾರ? ಖಂಡಿತ ಇಲ್ಲ ಕಣ್ರಿ. ಒಂದು ಸೀನ್ನೇ ಕ್ರಿಯೇಟ್ ಮಾಡ್ಬಿಡ್ತಾರೆ ತಾಂಡವ್. ಇಲ್ಲಿ ಬ್ಯಾಂಡು ಡೋಲು ಬಜಾಯಿಸೋದ್ರು ಜೊತೆಗೆ ಇಲ್ಲಿ ತಾಂಡವ್ ಆಫೀಸ್ಗೆ ಬಂದಿದ್ದೆ. ತಾಂಡವ್ ತನ್ನ ಬಾಸ್ ಹತ್ರ ತುಂಬಾನೇ ಮಿಸ್ಬಿಹೇವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಕುತ್ತಿಗೆಗೆ ಹಾರವನ್ನೆಲ್ಲ ಹಾಕೋದ್ರು, ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇಲ್ಲಿ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಟ್ಟಿದ್ದೆ. ನಿಮ್ಮ ಹೆಂಡತಿ ಮಾತನ್ನ ಕಟ್ಕೊಂಡಲ್ವಾ ನೀವು ನನ್ನನ್ನ ಕೆಲ್ಸದಿಂದ ತೆಗೆದಿದ್ದು, ಹಾಗೆ ಭಾಗ್ಯ ವಿಷಯಕ್ಕಲ್ವಾ ನೀವು ನನ್ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ಅಂತ. ಭಿಕ್ಷೆ ನನ್ಗೆ ಬೇಕಾಗಿಲ್ಲ, ನಿಮ್ ಕೆಲ್ಸ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಆ ಒಂದು ರೆಸಿಗ್ನೇಷನ್ ಲೆಟರ್ ಅನ್ನ ಕೊಟ್ಟು ಅಲ್ಲಿಂದ ಡ್ಯಾನ್ಸ್ ಮಾಡ್ತಾನೆ ಹೊರಟಿದ್ದಾರೆ. ಆದ್ರೆ ಇಲ್ಲಿ ಶ್ರೇಷ್ಠ ಮಾತ್ರ ಬಂದಿದೆ. ಪ್ಲೀಸ್ ದಯವಿಟ್ಟು ಏನ್ ಮಾಡ್ತಿದ್ಯಾ ತಾಂಡವ್, ಮತ್ತೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಎಷ್ಟು ಪಾಡ್ಪಟ್ಟಿದ್ಯಾ ಅನ್ನೋದು ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ? ಕೆಲಸ ಸಿಗದೆ ಮತ್ತೆ ಯಾಕೆ ಕೆಲಸಕ್ಕೆ ರಿಸೈನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ, ಇಲ್ಲ ಆ ಭಾಗ್ಯ ಋಣ ಯಾವುದೇ ಕಾರಣಕ್ಕೂ ಕೂಡ ನನಗೆ ಬೇಕಾಗಿಲ್ಲ, ನನ್ಗೆ ಮತ್ತೆ ಕೆಲಸ ಸಿಗುತ್ತೆ. ನನ್ಗೆ ಎಂತ ಟ್ಯಾಲೆಂಟೆಡ್ ಅನ್ನೋದು ನಿನಗೆ ಗೊತ್ತಿಲ್ವಾ? ಅಂತ ಟ್ಯಾಲೆಂಟ್ ಇರೋ ನನ್ಗೆ ಕೆಲಸ ಸಿಗೋದಿಲ್ವಾ? ಮತ್ತೆ ಇದಕ್ಕೂ ಸೂಕ್ತವಾಗಿರೋ ಕೆಲಸ ತಗೋತೀನಿ ಅಂತ ತಾಂಡವ್ ಹೇಳ್ತಾರೆ. ಇಲ್ಲ ತಾಂಡವ್, ಅರ್ಥ ಮಾಡ್ಕೊ, ಎಷ್ಟು ಪಾಡ್ಪಟ್ಟಿದೀವಿ, ಪ್ಲೀಸ್ ದಯವಿಟ್ಟು ನಿನ್ನ ನಿರ್ಧಾರವನ್ನ ಬದಲಾಯಿಸು ಅಂತ ಶ್ರೇಷ್ಠ ಹೇಳ್ತಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ನಿರ್ಧಾರವನ್ನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ ತಾಂಡವ್ ಹೇಳ್ತಾರೆ. ನಂತರ ಈ ತಾಂಡವ್ ಸರಿನು ಈ ರೀತಿ ಎಲ್ಲ ಮಾತನಾಡಿ ನಡ್ಕೊಂಡ್ರು ಬಾಸ್ಗೆ ಈ ರೀತಿ ಯಾರಾದ್ರೂ ಬಿಹೇವ್ ಮಾಡ್ತಾರ ಬಾಸ್ ಜೊತೆ? ನಿಜವಾಗ್ಲೂ ಇವ್ರಿಗೆ ಕೆಲಸ ಕೊಟ್ಟು ಇಷ್ಟು ದಿನ ಅವ್ರದ ಕೆಳಗಡೆ ಕೆಲಸ ಮಾಡಿದ್ದಾರೆ, ಈ ಕಂಪ್ನಿ ಅವ್ರಿಗೆ ಆಧಾರವಾಗಿತ್ತು, ಅಂತದ್ರಲ್ಲಿ ಈ ರೀತಿ ಮಾತಾಡಿ ಹೋಗೋದು ಎಷ್ಟು ಸರಿ ಅಂತ ಹೇಳಿ ಅವರ ಕೊಲೀಗ್ಸ್ ಇಬ್ರು ಕೂಡ ಮಾತನಾಡ್ಕೊತಿದ್ದಾರೆ. ನಂತರ ತಾಂಡವ್ ಹೋಗ್ತಿದ್ದಾಗ ಈ ಕಡೆ ಶ್ರೇಷ್ಠ ಬಂದು ಬಾಸ್ ಜೊತೆ ಮಾತಾಡೋಕೆ ಅಂತ ಬರ್ತಾರೆ. ಆ ಕಡೆ ಬಾಸ್ ಕೂಡ ಏನ್ ಮಾತಾಡ್ತಿದ್ರ ನೀವು? ಖಂಡಿತ ತಾಂಡವಿಂದ ಅದನ್ನೆಲ್ಲ ನಿರೀಕ್ಷೆ ಮಾಡೋಕ್ಕಾಗತ್ತೆ? ಅವ್ನ ತಂದೆ ತಾಯಿಗೆ ಬೆಲೆ ಕೊಡ್ಲಿಲ್ಲ, ಅವ್ರಿಗೆ ಬೆಲೆ ಇಲ್ದಾಗೆ ನಡ್ಕೊಳ್ಳೋ ಅವನು ನನಗ್ ಬೆಲೆ ಕೊಡ್ತಾನ? ಖಂಡಿತ ಅದನ್ನೆಲ್ಲ ನಾನು ಅವನಿಂದ ನಿರೀಕ್ಷೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಬಂದಿದೆ, ಪ್ಲೀಸ್ ತಾಂಡವನ್ನ ರೆಸಿಗ್ನೇಷನ್ ನೀವು ಅಲೋ ಮಾಡಬೇಡಿ ಅಂತ ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಶ್ರೇಷ್ಠ, ನಿಜವಾಗ್ಲೂ ತಾಂಡವ್ಗೆ ಕೆಲಸ ಕೊಟ್ಟಿದ್ದು ಭಾಗ್ಯ ಹೇಳಿದ್ರು ಅನ್ನೋ ಕಾರಣಕ್ಕೇನೆ. ಇದ್ರೂ ಕೂಡ ಈ ರೀತಿ ಇಷ್ಟು ಮಟ್ಟಿಗೆ ನಡ್ಕೊಂಡ್ಮೇಲೆ ಖಂಡಿತ ಇಂಥ ಒಂದು ಆಟಿಟ್ಯೂಡ್ ಇರೋರ್ನ ನಾವು ಮತ್ತೆ ನಮ್ಮ ಕೆಲಸಕ್ಕೆ ಸೇರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಂಥ ಆಟಿಟ್ಯೂಡ್ ಇರೋರು ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ನಿಯಲ್ಲಿ ಇರೋದು ಬೇಡ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ, ಇದಕ್ಕೆಲ್ಲ ಕಾರಣ ಇವರೇ ಸರ್, ಇವರಿಂದಾನೆ ಪದೇ ಭಾಗ್ಯದಿಂದ ಸಿಕ್ಕಿದ ಕೆಲಸ ಅಂದ್ರೆ ಯಾರಿಂದ ಸಹಿಸೋಕಾಗತ್ತೆ ಹೇಳಿ ಅಂತ ಶ್ರೇಷ್ಠ ಹೇಳಿದಕ್ಕೆ ಅವರಲ್ಲಿ ಏನಿದೆ ತಪ್ಪು? ಖಂಡಿತ ಅವರು ಕರೆಕ್ಟ್ ಆಗಿ ಹೇಳಿದ್ರಲ್ವಾ, ಭಾಗ್ಯ ಹೇಳಿದ್ರಿಂದಾನೆ ತಾನೆ ನಾವು ಕೆಲ್ಸ ಕೊಟ್ಟಿದ್ದು ಅಂತ ಹೇಳಿ ಬಾಸ್ ಕೂಡ ಹೇಳ್ತಾರೆ. ನೋಡಮ್ಮ, ನಿನ್ಗೆ ಕೆಲ್ಸಕ್ಕೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ನೀನು ಕೂಡ ಹೊರಡ್ಬೋದು ಅಂತ ಹೇಳ್ತಾರೆ. ಆ ಕಡೆ ತಾಂಡವ್ ಕೂಡ ನೀನು ಕೆಲ್ಸ ಬಟ್ ಪ್ರತಿದಿನವೂ ಬೇಕು ಒಂದು ಸ್ಟ್ರಾಂಗ್ ಸ್ಟಾರ್ಟ್. ಹೇಗೆ? ಹೀಗೆ ಒಳ್ಳೆ ಸ್ಟ್ರಾಂಗ್. ನೆಸ್ಕೆಫೆ ಸನ್ರೈಸ್ ನೊಂದಿಗೆ ಪ್ರತಿದಿನ ಸ್ಟ್ರಾಂಗ್ ಆಗಿ ಪ್ರಾರಂಭಿಸಿ. ನಿಮ್ಮ ಕೂದಲಿನ ಜೊತೆ ಫಿಲ್ ಇನ್ ದ ಬ್ಲಾಂಕ್ಸ್ ಆಡೋಣ. ನಿಮ್ಮ ಕೂದಲಿನ ಬಗ್ಗೆ ಕೆಲವು ಒಳ್ಳೆಯ ವಿಷಯಗಳೊಂದಿಗೆ ಬಿಟ್ಟ ಸ್ಥಳ ತುಂಬಿರಿ. ಕೆಲಸ ಬಿಟ್ಟು ಬಂದ್ರೆ ನನ್ಗೆ ಇನ್ನೂ ಕೂಡ ಖುಷಿ ಅಂತ ಹೇಳಿರ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಶ್ರೇಷ್ಠ
ಕೆಲಸ ಬಿಡುವುದಕ್ಕೆ ರೆಡಿ ಇಲ್ಲ. ತದನಂತರ ಅತ್ತ ಕಡೆ ಭಾಗ್ಯಗೆ ಬಾಸ್ ಕಾಲ್ ಮಾಡ್ತಾರೆ. ಅಲ್ಲಿ ಕುಸುಮವ್ರು ಕೂಡ ಇದ್ದಾರೆ, ಸ್ಪೀಕರ್ ಕೂಡ ಆನ್ ಮಾಡಿಸಿದ್ದಾರೆ. ಕುಸುಮವ್ರು, ನೋಡಮ್ಮ ಭಾಗ್ಯ, ನೀನು ಹೇಳಿದೆ ಅಂತ ತಾಂಡವ್ಗೆ ಕೆಲಸ ಕೊಟ್ಟೆ, ಆದ್ರೆ ಅವನು ರಿಸೈನ್ ಬರ್ದು ಹೋಗಿದ್ದಾನೆ ಅಂತ ಹೇಳ್ತಾರೆ. ಏನ್ ಸರಿ ಹೇಳ್ತಿದ್ರ ಅಂದಾಗ, ಹೌದು ಅಮ್ಮ, ಸುಮ್ಮನೆ ಬಂದು ರಿಸೈನ್ ಕೊಟ್ಟು ಹೋಗ್ಲಿಲ್ಲ ಅವನು. ಬ್ಯಾಂಡು ಡೋಲು ಬಜಾಯಿಸೋದ್ರ ಜೊತೆಗೆ ನನ್ಗೆ ಹಾರ ಹಾಕಿ ಒಂದಷ್ಟು ಮಾತನಾಡಿ ನನ್ಗೆ ಈ ಭಿಕ್ಷೆ ಬೇಕಾಗಿಲ್ಲ, ಭಾಗ್ಯ ಕೊಟ್ಟ ಭಿಕ್ಷೆ ಹಾಗೆ ಹೀಗೆ ಅಂತೆಲ್ಲಾನು ಕೂಡ ಹೇಳಿ ರಿಸೈನ್ ಕೊಟ್ಟು ಹೋದ ಅಂತ ಹೇಳಿದಾಗ, ಸಾರಿ ಸರ್, ನನ್ನಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಯ್ತು, ನನಗೆ ಹೇಳಿದೆ ಅಂತ ನೀವು ಅವ್ರಿಗೆ ಕೆಲಸ ಕೊಟ್ರಿ, ಆದ್ರೆ ಇವತ್ತು ನಿಮ್ಗೆ ಅವಮಾನ ಆಗಿದೆ ನನ್ನಿಂದ ಅಂದಾಗ, ಅಯ್ಯೋ ಅಮ್ಮ ಯಾಕೆ ರೀತಿ ಮಾತಾಡ್ತಿದ್ಯಾ, ನಾನು ಆ ವಿಷಯ ಕೇಳುವುದಕ್ಕೆಲ್ಲ ಫೋನ್ ಮಾಡಿದ್ದು, ನಿನ್ಗೆ ಈ ವಿಷಯನ ಕನ್ವೆ ಮಾಡ್ಬೇಕು, ಯಾಕಂದ್ರೆ ನೀನು ಎಲ್ರಿಗೂ ಒಳ್ಳೇದನ್ನ ಬಯಸ್ತೀಯ, ಬಟ್ ಅವರು ಇರ್ಬೇಕಲ್ವಾ, ಅವರು ಆ ಯೋಗ್ಯತೆನೇ ಇಲ್ಲ ನಿನ್ನಿಂದ ಫೀವರ್ ತಗೊಳ್ಳೋದಕ್ಕೆ, ಅದಕ್ಕೆ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರು, ಇಂಥವ್ರಿಗೆಲ್ಲ ಫೀವರ್ ಮಾಡಬೇಡ ಅನ್ನೋದನ್ನ ಹೇಳೋಕೆ ಅಂತ ಕಾಲ್ ಮಾಡಿದೆ ಅಂತ ಹೇಳಿದಾಗ, ಸರಿ ಸರ್, ನಾನು ಇನ್ನೇನು ಇದು ಆಫೀಸಿಗೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ. ನಂತರ ಏನು ಇದು ಭಾಗ್ಯ, ಅವನು ಕೆಲ್ಸಕ್ಕೆ ರಿಸೈನ್ ಬರ್ದ್ಬಿಟ್ನಾ, ಕೆಲಸ ಬಿಟ್ಬಿಟ್ನಾ ಅಂತ ಕುಸುಮವ್ರಿಗೆ ಹೇಳ್ತಿದ್ದಾಗೆ ಅಲ್ಲಿ ತಾಂಡವ್ ಎಂಟ್ರಿ ಕೊಡ್ತಾರೆ. ತಾಂಡವ್ ಎಂಟ್ರಿ ಕೊಟ್ಟಿದೆ, ಹೌದು ಕೆಲಸ ಬಿಟ್ಬಿಟ್ಟೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅಲ್ಲಿ ಕೆಲಸ ಮಾಡೋದಿಲ್ಲ, ಈ ಭಾಗ್ಯ ಕೊಟ್ಟಿರೋ ಭಿಕ್ಷೆ ನನ್ಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ರೆ, ಹೌದಪ್ಪ ಹೌದು, ಭಾಗ್ಯ ಕೆಲಸ ಕೊಡ್ಸಿದ್ರಿಂದ ಇಷ್ಟು ದಿನ ಕೆಲಸ ಆಯ್ತು, ನಿನ್ಗೆ ಎಷ್ಟು ಮಟ್ಟಿಗೆ ಕೆಲಸ ಸಿಗತ್ತೆ ಅನ್ನೋದನ್ನ ನಾವು ನೋಡ್ಲಿಲ್ವಾ, ಆಗ ಒಂದು ಕೆಫೆಲಿ ಹೇಗೆ ನಂಗೆ ಕೆಲಸ ಇಲ್ಲ ಅಂತ ಹೇಳಿ ಹೋದ್ರು ಅಂತ ಹೇಳಿ ಇಲ್ಲಿ ಸುಂದ್ರಿ ಹೇಳ್ತಿದ್ರೆ, ಈ ಕಡೆ ಪೂಜಾ ಕೂಡ, ಹೌದು ಬಾಬಾ, ಭಾಗ್ಯಕ್ಕ ಕೆಲಸ ಕೊಡ್ಸಿದ್ರು, ಹೇಗೋ ಇದ್ರಿ ಮುಂದೆ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಅಪ್ಪ ಕೂಡ ಬಂದು ಭಾಗ್ಯ ಪರ ಬ್ಯಾಟಿಂಗ್ ಮಾಡ್ತಾರೆ. ಇದೆಲ್ವನ್ನ ಕೂಡ ನೋಡಿದ ರೊಚ್ಚಿಗೆದ ತಾಂಡವ, ಯಾವ್ದೇ ಕಾರಣಕ್ಕೂ ಇವಳ ಭಿಕ್ಷೆಯಲ್ಲಿ ನಾನು ಇರೋದಿಲ್ಲ, ಇವಳೇ ನನ್ನ ಹತ್ರ ಬಂದು ಕೇಳ್ಕೋಬೇಕು ಬೇಡ್ಕೋಬೇಕು ಅಂತ ಬಿಸ್ನೆಸ್ ಮಾಡ್ತೀನಿ, ನೋಡ್ತಾರಿ ಎಂತ ಬಿಸ್ನೆಸ್ ಮಾಡ್ತೀನಿ ನಾನು ಅಂತಿದ್ರೆ, ಏನು ನೀನ್ ಬಿಸ್ನೆಸ್ ಮಾಡುದಾ, ಅಯ್ಯೋ ಕುಸುಮಕ್ಕ, ನೀನ್ ಮುಂದೆ ಬಂದು ನಿಂತಿರೋದು ತಾಂಡವ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್. ಭಾಗ್ಯ ಹೋಗಿ ಅವನ ಹತ್ರ ಕಾಲ್ ಇಟ್ಕೊಂಡು ಕೇಳ್ಕೊತಾಳಂತ, ಇವನ್ ಯೋಗ್ಯತೆ ನಮಗ್ ಗೊತ್ತಿಲ್ವಾ, ಇವನಿಗೆ ಕೆಲ್ಸಾನೇ ಸಿಗಲ್ಲ ಅಂತದ್ರಲ್ಲಿ ಬಿಸ್ನೆಸ್ ಅಂತ ಸುಂದ್ರಿ ಅವರು ರೇಗಿಸಿದಾಗ, ಈ ಕಡೆ ಏನ್ ಸುಂದ್ರಿ ಏನ್ ಮಾತಾಡ್ತಿದ್ಯಾ ನೀನು, ಎರಡೊತ್ತು ಊಟ ತಿಂತಿದ್ದೀನಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ಯಾ, ಶ್ರೇಷ್ಠ ಮನೇಲಿ ಊಟ ತಿನ್ಕೊಂಡ್ ಬಿದ್ದಿದ್ದೆ, ಹಾಗೆ ಈಗ ಇಲ್ಲಿ ಊಟ ತಿನ್ಕೊಂಡ್ ಬಿದ್ದಿದ್ಯಾ, ಬಿಟ್ಟಿ ಶೋಕಿ ಬಿಟ್ಟಿ ಊಟ ಅಂತೆಲ್ಲ ಮಾತಾಡ್ತಾರೆ. ಇದರಿಂದ ಸುಂದ್ರಿ ಮನ್ಸಿಗೆ ನೋವಾಗುತ್ತೆ. ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಹೇಳಿ ಭಾಗ್ಯ ಹೇಳಿದಾಗ, ಹೌದೌದು, ಎಲ್ಲ ಮಾಡೋದು ಮಾಡಿ ಈ ರೀತಿ ಒಳ್ಳೆಯೊಳಗೆ ನಾಟಕ ಮಾಡುದು ನೋಡ್ತಾ ಇರು, ಇನ್ ಮುಂದೆ ಹೇಗ್ ಬೆಳಿತೀನಿ ಅಂತ ತಾಂಡವ್ ಹೇಳಿದಾಗ, ಹೌದೌದು, ತುಂಬಾ ಬಾರಿ ಮಾತನ್ನ ಹೇಳಿದಾರ, ನಾನ್ ನಿಮ್ಮನ್ನ ಸೋತು ಬಂದು ಕಾಲಿಟ್ಕೋತೀನಿ ಅಂತ, ಇದುವರೆಗೂ ಸೋತಿರೋರು ಯಾರು ಅನ್ನೋದು ಗೊತ್ತಿಲ್ಲ, ಎಂದೂ ಕೂಡ ನಾನ್ ನಿಮ್ ಕಾಲಿಟ್ಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳಿ ಭಾಗ್ಯ ಕೂಡ ತಾಂಡವ್ಗೆ ಚಾಲೆಂಜ್ ಮಾಡ್ತಾರೆ. ನಂತರ ಆದ ಕಡೆ ಆದೀಶ್ವರ್, ಏನಿದು ಕಿಶನ್ ಯಾವತ್ತೂ ಕೂಡ ನನ್ನ ಮಾತನ್ನ ಅಲ್ಲ ಗೆಳಿತಾ ಇರ್ಲಿಲ್ಲ, ನನ್ಗೇನೇ ಹೇಳಿದ್ರು ಹೂ ಅಂತ ಒಪ್ಕೋತಿದ್ದ, ಆದ್ರೆ ಈ ಒಂದು ಮದ್ವೆ ವಿಷಯದಲ್ಲಿ ಅವನು ಹಠಕ್ ಬಿದ್ದಿದ್ದಾನೆ ಅಂತ. ಆ ಕಡೆ ಕಿಶನ್ ಕೂಡ ಇನ್ನೊಮ್ಮೆ ಅಣ್ಣನ ಹತ್ರ ಮಾತಾಡೋ ಬಿಡೋಣ ಧೈರ್ಯವಾಗಿ ಅಂತ ಅನ್ಕೊಂಡಿದ್ದೆ. ಆದೀಶ್ವರ್ ಹತ್ರ ಮಾತಾಡೋಕೆ ಬರ್ತಾರೆ. ನೀನು ಮದ್ವೆ ವಿಷಯ ಮಾತಾಡೋಂಗಿದ್ರೆ ದಯವಿಟ್ಟು ನನ್ ಜೊತೆ ಮಾತಾಡ್ಬೇಡ ಅಂತ ಹೇಳಿ ಆದೀಶ್ವರಿ ಹೇಳಿದಾಗ, ಪ್ಲೀಸ್ ಅಣ್ಣ, ನನ್ನ ಜೊತೆ ಯಾವತ್ತೂ ಕೂಡ ನಿಂತವ್ ನೀನು, ನಾನು ವೇಸ್ಟ್ ಬಾಡಿ ಅಂತ ಎಲ್ಲರೂ ಹೇಳ್ತಿದ್ರು, ಆದ್ರೆ ನಾನು ಜಿಮ್ ಮಾಡ್ತೀನಿ ಅಂದಾಗ ನೀನ್ ನನ್ಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡೆ. ನಿಜವಾಗ್ಲೂ ನೀನ್ ಏನೇ ಡಿಸಿಷನ್ ತಗೊಂಡ್ರು ಕೂಡ ಸರಿಯಾಗಿ ತಗೋತೀಯ, ಬಟ್ ಈ ಒಂದು ಮದ್ವೆ ವಿಷಯದಲ್ಲಿ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಂದಾಗ ನೀನೇ ಹೇಳ್ದೆ ಅಲ್ವಾ, ನಾನು ಏನೇ ಮಾಡಿದ್ರು ಸರಿಯಾಗಿ ಮಾಡ್ತೀನಿ ಅಂತ, ಯಾಕೆ ಡಿಸಿಷನ್ ನ ಒಪ್ಕೋತಾ ಇಲ್ಲ ನೀನು, ಇದನ್ನು ಕೂಡ ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೀನಿ. ಅವರು ದುಡ್ಡಿನ ಆಸೆಗೆ ನಿನ್ನಿಂದ ಬಿದ್ದಿರೋದು, ಶ್ರೀಮಂತರ ಮನೆಗೆ ಹೋಗ್ಬೋದು ಅಂತ ಅದೇ ಹೇಳಿದಕ್ಕೆ, ಇಲ್ಲ ಅಣ್ಣ, ನಾನು ಶ್ರೀಮಂತ, ನನ್ ಕಾಮತ್ ಮನೆ ಹುಡುಗ ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ, ನನ್ ಒಳ್ಳೆ ಹುಡುಗ ಪೂಜಾಗೆ ಅಂತ ಅವ್ರು ಆಯ್ಕೆ ಮಾಡಿದ್ದು. ನಿಜವಾಗ್ಲೂ ನೀನ್ ಅವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ, ಖಂಡಿತವಾಗ್ಲೂ ಬೇರೆ ಏನೋ ನಡೀತದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗಳ ನಡುವೆ ಅಂತ ಕಿಶುನೆ ಹೇಳಿದಾಗ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿ ಹೇಗೆ ಅಂತ, ಬಾಯಿಲಿ ತೋರಿಸ್ತೀನಿ ಅಂತ ಹೇಳಿ ಅವರ ಬ್ರೀಫ್ ಕೀಸ್ ಅನ್ನ ತೆಗೆದಿದ್ದೆ, ಅವರ ಒಂದು ಮದ್ವೆ ಇನ್ವಿಟೇಷನ್ ಕಾರ್ಡ್ ಅನ್ನ ತೋರಿಸ್ತಾರೆ. ಇದನ್ನ ನೋಡಿದ ನಿಜವಾಗ್ಲೂ ಕಿಶನ್ ಕೂಡ ಕುಸ್ತು ಹೋಗ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ಸುರಭಿ ಅನ್ನೋ ಹುಡುಗಿನ ಆದಿ ಮದ್ವೆ ಆಗ್ಬೇಕಾಗಿತ್ತು, ಆಕೆ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ, ಆದ್ರೆ ಆದಿ ಶ್ರೀಮಂತ ಅನ್ನೋ ಕಾರಣಕ್ಕೆ ಆಕೆ ಪ್ರೀತಿ ಮಾಡಿದ್ರು ಅನ್ಸುತ್ತೆ, ಆದ್ರೆ ಮತ್ತೊಬ್ಬ ಶ್ರೀಮಂತ ಸಿಕ್ಕಿ ಹೋಗಿರ್ಬಹುದು, ಅಥವಾ ಇಲ್ಲಿ ಆದಿ ಕಾಮತ್ತ ಬದುಕಲ್ಲಿ ಬೇರೆ ಏನೋ ನಡೆದಿರಬಹುದು, ಅದೇ ಕಾರಣಕ್ಕೆ ಸುರಭಿ ಮತ್ತೆ ಆದಿ ಕಾಮತ್ತ ಮದುವೆ ನಿಂತು ಹೋಗಿದ. ಹಾಗಿದ್ರೆ ಆ ಒಂದು ಕತೆ ಏನು, ಇದ್ರ ನಡುವೆ ಇದ್ದ ಕಡೆ ಮನೆಗೆ ಬಂದ ತಾಂಡವ್ಗೆ ಟಕ್ಕರ್ ಕೊಟ್ಟ ಭಾಗ್ಯ, ಆ ಕಡೆ ತಾಂಡವ್ ಕೂಡ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ. ಹಾಗಿದ್ರೆ ತಾಂಡವ್ ಶುರು ಮಾಡೋ ಹೊಸ ಬಿಸ್ನೆಸ್ ಯಾವ್ದಪ್ಪ, ಅದ್ರಲ್ಲಿ ಮೇಲಕ್ಕೆ ಬರ್ತಾರ ತಾಂಡವ್, ಇಲ್ಲಿ ಭಾಗ್ಯಗೆ ಟಕ್ಕರ್ ಕೊಟ್ಟು ಗೆದ್ದು ಭಾಗ್ಯಳನ್ನ ಸೋಲಿಸ್ತಾರೆ. ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಡಿ.